ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಶೇಷ ಅಂದರೆ, ಗಾಡಿದು ಟೈರ್ನ ಚೇಂಜ್ ಮಾಡಿಸ್ಬೇಕು. ಕಂಪ್ಲೀಟ್ ಹೋಗಿದೆ. ಇದು ಟೈರ್ ಬಂದ್ಬಿಟ್ಟು ಸ್ಟಾಕ್ದು. ಸೊ ನನ್ನ ಗಾಡಿ ತೊಗೊಂಡಾಗ ಏನಿತ್ತಲ್ಲ ಅದೇ ಇದು ಟೈರು. ಸೊ ಅರೌಂಡ್ ಇದು 15,000 ರನ್ ಆಗಿದೆ. ಸೊ ಇದ್ರಲ್ಲಿ ಸೆಂಟ್ರಲ್ ಏನೂ ಇರೋಲ್ಲ, ಎಲ್ಲ ಫುಲ್ ಫ್ಲಾಟ್ ಆಗಿಬಿಟ್ಟಿದೆ. ನೋಡೋಕೆ ಹಿಂಗೆ ಕಾಣ್ತಿದೆ ಅಷ್ಟೇ. ಪಂಚರ್ ಬೇಗ ಆಗುತ್ತೆ. ಸೊ ಆಲ್ರೆಡಿ ನಾನು ತುಂಬ ಪಂಚರ್ನ ಫೇಸ್ ಮಾಡಿದ್ದೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಮುನ್ನಾರ್ ಟ್ರಿಪ್ ಹೋಗ್ತಿರೋದ್ರಿಂದ ಸೊ ಟೈರ್ ಬೇಕೇ ಬೇಕು. ನಿಯರ್ಲಿ 2.5 thousand ಕಿಲೋಮೀಟರ್ಸ್ ನಾವು ಟ್ರಿಪ್ನ ಪ್ಲಾನ್ ಮಾಡಿದ್ದೀವಿ, ಒಂದು 5 to 6 days. ಸೊ ಹಾಗಾಗಿ ಟೈರು ಭಾಳ ಇಂಪಾರ್ಟೆಂಟು. ಸೆಂಟ್ರಲ್ ಎಲ್ಲಾದರೂ ಕೈಕೊಟ್ಟಾಗ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಟೈರ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಚೂಸ್ ಮಾಡಿರೋದು ನೆಕ್ಸ್ಟ್ ಟೈರ್ ಬಂದ್ಬಿಟ್ಟು MRF ಟೈರ್. ಸೊ MRFನ ಯಾಕೆ ಹಾಕ್ಸ್ತಿದ್ದೀನಿ, ಎಲ್ಲ ಹಾಕ್ಸ್ತಿದ್ದೀನಿ ಅನ್ನೋದನ್ನು ಮುಂದೆ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, MRF ಟೈರ್ಸು ಎಲ್ಲ ಶೋರೂಮಲ್ಲೂ MRF ಶೋರೂಮಲ್ಲಿ ತುಂಬ ಡಿಫ್ರೆಂಟ್ ಪ್ರೈಸಸ್ನ ಹೇಳ್ತಾರೆ. ಸೊ ನೀವು ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಎಲ್ಲ ಶೋರೂಮ್ಗೂ ಕಾಲ್ ಮಾಡಿ, ಈಗ ಸಾಧ್ಯ ಆದರೆ ಎಲ್ಲ ಒಂದು 4-5 ಕಡೆ ವಿಚಾರಿಸಿ. ಆ್ಯಕ್ಚುಲಿ ಕಾಸ್ಟ್ ಬಂದ್ಬಿಟ್ಟು 1000 rupees ಡಿಫ್ರೆನ್ಸು ರೇಂಜಿಗೆ ನಿಮಗೆ ಹೇಳ್ತಾರೆ. ಸೊ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಶೋರೂಮ್ಗಳಿಗೂ MRF. ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮೂರಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲ್ ಕಾಸ್ಟು 3,900 ಇತ್ತು. ಇಲ್ಲೆಲ್ಲ ನಾನು ಬೆಂಗಳೂರಲ್ಲಿ ವಿಚಾರಿಸಿದ್ರೆ 3,000, ಅರೌಂಡ್ 4,850, 900ವರೆಗೂ ನನಗೆ ಹೇಳಿದ್ದಾರೆ. ಸೊ ಇಟ್ಸ್ 1000 rupees ಡಿಫ್ರೆನ್ಸ್ ಅಲ್ವಾ. ಸೊ ನಾನು ಅದಕ್ಕೆ ಕೆಲವೊಂದು ಕಡೆ ಕೇಳಿದೆ. ನಾನೊಂದು ಕಡೆ ನನ್ನ ಪಲ್ಸರ್ ಬೈಕಿಗೆ ಹಾಕ್ಸಿದ್ದೆ ಒಂದು ಕಡೆ. ಸೊ ಅಲ್ಲಿ ಮತ್ತೆ ಪುನಃ ಒಂದು ವೆಬ್ಸೈಟಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳಿದಾಗ ಸೊ ಅವರು ನನಗೆ ಒಂದು ಓಕೆ ಹಾಕ್ಸ್ಬೋದು ಅನ್ನೋ ಪ್ರೈಸಿಗೆ ಅವರೊಂದು ಪ್ರೈಸ್ ಹೇಳಿದರು. ಸೊ ಈಗ ಹಾಕ್ತಿರೋ ಟೈರ್ ಬಂದ್ಬಿಟ್ಟು MRF ಮೀಟಿರೋ ಮಾಕ್ ಗ್ರಿಪ್. ಸೊ ಆ ಟೈರ್ನ ಹಾಕ್ಸ್ತಿದ್ದೀನಿ. ನೋಡೋಣ ಬನ್ನಿ ಹೇಗೆ ಆ ಪ್ರೊಸೆಸ್ನ ಹೇಗೆ ಚೇಂಜ್ ಮಾಡ್ತಾರೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಆ್ಯಂಡ್ ಡಿಫ್ರೆನ್ಸ್ ಹೇಳ್ತೀನಿ. ಈ CF ಟೈರ್ಗೂ ಸ್ಟಾಕಿಗೂ ನಾನು ಹಾಕ್ತಿರೋ MRF ಟೈರ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ. ಯಾಕೆ, ಎಷ್ಟು ಸೈಜು, ಇದ್ರ ಸೈಜ್ ಬಂದ್ಬಿಟ್ಟು 120, 90, R17. ಸೊ ಕೆಲವೊಂದು ಕಡೆ 130, R90, R17 ಎಲ್ಲ ಇರುತ್ತೆ. ಬಟ್ ಅದನ್ನು ಚೇಂಜ್ ಮಾಡ್ಸಕ್ಕೆ ಹೋಗ್ಬಿಡಿ. ಸ್ಟಾಕಲ್ಲಿ ಏನು ನಿಮಗೆ ಹಿಮಾಲಯನ್ ಬೈಕಲ್ಲಿ ಪರ್ಟಿಕ್ಯುಲರ್ ನಂಬರ್ಸ್ನ ಕೊಟ್ಟಿರ್ತಾರಲ್ಲ ಅದನ್ನೇ ಚೇಂಜ್ ಮಾಡಿಸಿ. ಸೊ ಈಗ ಇದು ಶೂಟಬಲ್ ಟೈರ್ ಬಂದ್ಬಿಟ್ಟು 120, 90, R17. ಸೊ ಬನ್ನಿ ನೋಡೋಣ.
ನೋಡಿ ಆಮೇಲೆ ಬಂದು ಇಲ್ಲಿ ಹಾಕ್ಸಿ. ಬಟ್ ಎಲ್ಲ ಕಡೆ ವಿಚಾರಿಸಿದ್ದೀನಿ, ಬೆಂಗಳೂರು ಎಲ್ಲ ಏರಿಯಾದಲ್ಲಿರೋ ಶೋರೂಮಲ್ಲೂ ವಿಚಾರಿಸಿದ್ದೀನಿ. ಈ ಥರ ಶೋರೂಮ್ ಪ್ರೈಸ್ ನಾನು ಯಾರೂ ಕೊಟ್ಟಿಲ್ಲ ನನಗೆ. ಇವರೇ ನನಗೆ ಕಮ್ಮಿ ರೇಟಲ್ಲಿ ಕೊಡ್ತೀನಿ. ನೀವು ಚೆಕ್ ಮಾಡಿ ಬೇಕಾದರೆ, ಇಷ್ಟು ಕಮ್ಮಿ ಕಾಸ್ಟಲ್ಲಿ ಎಲ್ಲೂ ಸಿಗಲ್ಲ ಟೈರು. ಆ್ಯಂಡ್ ಈ ಟೈರ್ನ ಓಡಿಸ್ಬಿಟ್ಟು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಈ ಟೈರ್ ಬಗ್ಗೆ, ಯಾವ ಥರ ಗ್ರಿಪ್ ಇದೆ ಏನು ಅಂತ. ಹೇಗಿದ್ರು ನಾನು ಮುನ್ನಾರ್ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ 2,500 - 3,000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಟೈರ್ ಹಾಕ್ಸಿರೋದು. ಆ ಟ್ರಿಪ್ ಮುಗಿಸಿ ಬಂದ ತಕ್ಷಣ ಈ ಟೈರ್ ಬಗ್ಗೆ ರಿವ್ಯೂನ ಮಾಡಿ ಹಾಕ್ತೀನಿ. ಯಾಕಂದರೆ MRF ಟೈರ್ ಬಗ್ಗೆ ಕೆಲವೊಬ್ಬರೆಲ್ಲ ಹೇಳ್ತಿದ್ದಾರೆ ಗ್ರಿಪ್ ಇರಲ್ಲ ಹಾಗೆ ಹೇಗೆ ಅಂತ. ಜಸ್ಟ್ ನಾನು ನೋಡ್ತೀನಿ ಒಂದು ಸಲ ಹೇಗಿದೆ ಗ್ರಿಪ್ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ರಿವ್ಯೂ ಬಗ್ಗೆ, ಈ ಟೈರ್ ರಿವ್ಯೂನ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.